ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಹರ್ ಘರ್ ಜಲ್ ಯೋಜನೆಯು ಗ್ರಾಮಾಂತರ ಪ್ರದೇಶದ ಜನರ ಜೀವನವನ್ನು ರೂಪಾಂತರಗೊಳಿಸುವ ಒಂದು ಶಕ್ತಿಶಾಲಿ ಸಾಧನವಾಗಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ನಿನ್ನೆ ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಛತ್ತೀಸ್ಗಢ ಮತ್ತು ಗೋವಾ ರಾಜ್ಯಗಳಲ್ಲಿ ಜಲ್ ಜೀವನ್ ಮಿಷನ್ 2ನೇ ಹಂತದ ಯೋಜನೆಯ ಒಡಂಬಡಿಕೆಗೆ ಸಹಿ ಹಾಕುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹರ್ ಘರ್ ಜಲ ಹರ್ ಗ್ರಾಮ್ ಸುಜಲ ಜಲ್ ಜೀವನ್ ಮಿಷನ್ನ ಜನಕೇಂದ್ರಿತ ಆಂದೋಲನವಾಗಿದೆ. ಇದರ ಮೂಲಕ ಗ್ರಾಮಾಂತರ ಪ್ರದೇಶದ ಜನರ ಘನತೆ, ಆರೋಗ್ಯ ಮತ್ತು ಸಬಲೀಕರಣದ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ ಎಂದರು. ನಳದ ಮೂಲಕ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತಿರುವುದರಿಂದ ಜನರ ದೈನಂದಿನ ಜೀವನ ಇನ್ನಷ್ಟು ಅನುಕೂಲಕರವಾಗಿದೆ. ದೂರದ ದುರ್ಗಮ ಪ್ರದೇಶಗಳಿಗೆ ಹೋಗಿ ನೀರನ್ನು ಹೊತ್ತು ತರುವ ಮಹಿಳೆಯರ ಜಂಜಾಟವನ್ನು ತಪ್ಪಿಸಿದ್ದು, ಇದರಿಂದ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಮಯ ಹಾಗೂ ಸ್ವಾವಲಂಬಿಗಾಗಿ ಅಭಿವೃದ್ಧಿ ಅವಕಾಶ ದೊರೆತಿದೆ ಎಂದು ಹೇಳಿದರು.